ನಾವ ಈ ವಿಡಿಯೋದಾಗ ಡಿಫಾಲ್ಟ್ ಮೆಥಡ್ಸ್ ಇನ್ ಜಾವಾ ಏನಂತ ಹೇಳಿ ನೋಡೋಣ ಅಂತ. ಜಾವಾ 8 ಕಿಂತ ಮೊದಲ ಇಂಟರ್ಫೇಸ್ ಒಳಗಡೆ ಬರೇ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಅಷ್ಟೇ ಡಿಫೈನ್ ಮಾಡಕ್ ಆಕೈತ. ಜಾವಾ 8 ದಾಗ ಡಿಫಾಲ್ಟ್ ಮೆಥಡ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರ. ಸೊ ಡಿಫಾಲ್ಟ್ ಮೆಥಡ್ಸ್ ನ ನಾವ ಇಂಟರ್ಫೇಸ್ ಒಳಗಡೆ ಡಿಫೈನ್ ಮಾಡಬಹುದ. ಸೊ ಇದನ್ನ ಯಾವ ರೀತಿ ಡಿಫೈನ್ ಮಾಡ್ತಾರಂದ್ರ ಈ ರೀತಿ ಡಿಫಾಲ್ಟ್ ಕೀವರ್ಡ್ ಯೂಸ್ ಮಾಡ್ಕೊಂಡ ಆಮೇಲೆ ರಿಟರ್ನ್ ಟೈಪ್ ಕೊಡ್ತೀವ, ಆಮೇಲೆ ಮೆಥಡ್ ನೇಮ್ ನಾವೇನ್ ಕೊಡ್ತೀವ ಮೆಥಡ್ ಬಾಡಿನ ಕೊಡ್ತೀವಿ. ನಾವ ಸೇಮ್ ಆಸ್ ಅ ಮೆಥಡ್ ನ ನಾವ ಡಿಫಾಲ್ಟ್ ಕೀವರ್ಡ್ ಯೂಸ್ ಮಾಡ್ತೀವಿ, ಆಮೇಲೆ ಮೆಥಡ್ ಬಾಡಿ ಇರ್ತೈತಿ ಇದ್ರೊಳಗ ಇಂಟರ್ಫೇಸ್ ಒಳಗಡೆ. ಈ ರೀತಿ ನಾವ ಡಿಫಾಲ್ಟ್ ಮೆಥಡ್ಸ್ ನ ಬೇಸಿಕಲಿ ಇಂಟರ್ಫೇಸ್ ಒಳಗಡೆ ಬರಿತೀವಿ. ಸೊ ಡಿಫಾಲ್ಟ್ ಮೆಥಡ್ಸ್ ಯಾವ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾವ ಅಂತಂದ್ರ ಇಲ್ಲೇ ನಮ್ದ ಬ್ಯಾಂಕ್ ಅಕೌಂಟ್ ಅಂತೇಳಿ ಒಂದು ಇಂಟರ್ಫೇಸ್ ಐತಿ. ಈ ಇಂಟರ್ಫೇಸ್ ಒಳಗಡೆ ಡೆಪಾಸಿಟ್ ವಿತ್ಡ್ರಾ ಅಂತ ಹೇಳಿ 2 ಅಬ್ಸ್ಟ್ರಾಕ್ಟ್ ಮೆಥಡ್ ಅದಾವ. ಈ ಬ್ಯಾಂಕ್ ಅಕೌಂಟ್ ಅನ್ನುವಂತ ಇಂಟರ್ಫೇಸ್ ನ ಸ್ಯಾಲರಿ ಅಕೌಂಟ್, ಸೇವಿಂಗ್ ಅಕೌಂಟ್, VIP ಬ್ಯಾಂಕ್ ಅಕೌಂಟ್, ಬಿಸ್ನೆಸ್ ಅಕೌಂಟ್ ಅಂತ ಹೇಳಿ ಟೋಟಲ್ 4 ಕ್ಲಾಸ್ ಈ ಬ್ಯಾಂಕ್ ಅಕೌಂಟ್ ಅನ್ನುವಂತ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೊಳಾಗ್ತಾವ. ಆಮೇಲೆ ಈ ಡೆಪಾಸಿಟ್ ವಿತ್ಡ್ರಾಗ ತಮ್ದ ಆದಂತ ಲಾಜಿಕ್ ಅಂದ್ರೆ ಇಂಪ್ಲಿಮೆಂಟೇಶನ್ ನ ಪ್ರೊವೈಡ್ ಮಾಡಕತ್ತಾವ. ಈಗ ಸ್ಯಾಲರಿ ಅಕೌಂಟ್ ದಾಗ ನೋಡಿದ್ರೆ ಡೆಪಾಸಿಟ್ ವಿತ್ಡ್ರಾ ನಾವೇನ್ ಮಾಡಿವ ಓವರ್ ರೈಡ್ ಮಾಡಿವ. ಸಿಮಿಲರ್ಲಿ ಸೇವಿಂಗ್ ಅಕೌಂಟ್ ದಾಗೂ ನಾವೇನ್ ಮಾಡಿವ ಓವರ್ ರೈಡ್ ಮಾಡಿವ. ಹಂಗ ಬಿಸ್ನೆಸ್ ಅಕೌಂಟ್ ದಾಗ VIP ಬ್ಯಾಂಕ್ ಅಕೌಂಟ್ ದಾಗೂ ನಾವು ಈ 2 ಮೆಥಡ್ ನ ಓವರ್ ರೈಡ್ ಮಾಡಿವ. ಈಗ ನಮ್ದ ಇನ್ನೊಂದು ರಿಕ್ವೈರ್ಮೆಂಟ್ ಬಂತು. ಈ ಬ್ಯಾಂಕ್ ಅಕೌಂಟ್ ದಾಗ ಪ್ರಿಂಟ್ ಬ್ಯಾಂಕ್ ಡೀಟೇಲ್ಸ್ ಅಂತೇಳಿ ಇನ್ನೊಂದು ಮೆಥಡ್ ನ ಆಡ್ ಮಾಡ್ಬೇಕಂತ ಹೇಳಿ. ಸೊ ನಾವ್ ಇದನ್ನ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತೇಳಿ ಈ ರೀತಿ ಆಡ್ ಮಾಡಿದಿವಿ ಅಂತಂದ್ರೆ ಏನ್ ಆಕೈತಿ ಅಂತಂದ್ರೆ ಯಾವ್ಯಾವ ಕ್ಲಾಸಸ್ ಈ ಬ್ಯಾಂಕ್ ಅಕೌಂಟ್ ಅನ್ನುವಂತ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೊಳಾಗ್ತಿರ್ತಾವಲ್ಲ ಎಲ್ಲಾ ಕಡೆ ಏನಾಗ್ತೈತಿ ಎರರ್ ಬರ್ತೈತಿ. ಸೊ ಏನಂತೇಳಿ ಎರರ್ ಬರ್ತೈತಿ, ಈ ಪ್ರಿಂಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಪ್ರಿಂಟ್ ಬ್ಯಾಂಕ್ ಡೀಟೇಲ್ಸ್ ನ ಓವರ್ ರೈಡ್ ಮಾಡ್ಬೇಕು ಅಂತ ಹೇಳಿ. ಸೊ ಇಲ್ಲೇನ್ ಬಂತ ಆಡ್ ಅನ್ಇಂಪ್ಲಿಮೆಂಟೆಡ್ ಮೆಥಡ್ಸ್ ಅಂತ ಹೇಳಿ ಬಂತ. ಸಿಮಿಲರ್ಲಿ ಇಲ್ಲೇನು ಅದೇ ತರ ಎರರ್ ಬಂದೈತಿ. ಸೊ ಇನ್ ಕೇಸ್ ನಮ್ ಕೇಸ್ದಾಗ ಏನೈತಿ ಟೋಟಲ್ ಈ ಬ್ಯಾಂಕ್ ಅಕೌಂಟ್ ನ 4 ಕ್ಲಾಸಸ್ ಏನ್ ಮಾಡಾಕ್ತಾವ ಇಂಪ್ಲಿಮೆಂಟ್ ಮಾಡ್ಕೊಳಕತ್ತಾವ. ಇನ್ ಕೇಸ್ 40 ಕ್ಲಾಸ್ ಈ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೊಳಾಗ್ತಿದ್ವು ಅಂತಾರ 40 ಕ್ಲಾಸ್ ದಾಗ ನಾವು ಹೋಗಿ ಏನ್ ಮಾಡ್ಬೇಕಾಗಿತ್ತ ಈ ರೀತಿ ಆಡ್ ಅನ್ಇಂಪ್ಲಿಮೆಂಟೆಡ್ ಮೆಥಡ್ ನ ಮಾಡ್ಬೇಕಾಗಿತ್ತ, ಇಲ್ಲಾಂದ್ರೆ ಕಸ್ಟಮ್ ಇಂಪ್ಲಿಮೆಂಟೇಶನ್ ಕೊಡ್ಬೇಕಾಗಿತ್ತ. ಸೊ ಇದನ್ನ ಫಿಕ್ಸ್ ಮಾಡಾಕ ಜಾವಾದಾಗ ಏನ್ ಮಾಡಿದ್ರು ಅಂತಂದ್ರೆ ಈ ಡಿಫಾಲ್ಟ್ ಮೆಥಡ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರ. ಸೊ ನಾವ ಈ ರೀತಿ ಡಿಫಾಲ್ಟ್ ಮೆಥಡ್ ಬರೆದ್ರ ಇಲ್ಲಿ ಡಿಫಾಲ್ಟ್ ಮೆಥಡ್ ದಾಗ ಏನೈತಿ ಬಾಡಿನ ಪ್ರೊವೈಡ್ ಮಾಡಾಕತ್ತೀವಿ ನಾವು ಅಂತಂದ್ರೆ ಇಂಪ್ಲಿಮೆಂಟೇಶನ್ ನ ಪ್ರೊವೈಡ್ ಮಾಡಾಕತ್ತೀವ. ಸೊ ಯಾವ ಕ್ಲಾಸಿಗೆ ಅವಶ್ಯಕತೆ ಇರ್ತೈತಿಲ್ಲ ಅಲ್ಲಷ್ಟ ನಾವ್ ಇದಕ್ಕ ಇಂಪ್ಲಿಮೆಂಟೇಶನ್ ಕೊಡ್ತೀವಿ. ಉಳಿದಿದ್ದ ಕ್ಲಾಸ್ ದಾಗ ಈ ಡಿಫಾಲ್ಟ್ ಮೆಥಡ್ ಏನಿರ್ತೈತಿಲ್ಲ ಇದನ್ನ ಯೂಸ್ ಮಾಡ್ಕೋತಿತ್ತದ. ಈಗ ಫಾರ್ ಎಕ್ಸಾಂಪಲ್ ನಾನು ಈ ಡಿಫಾಲ್ಟ್ ಮೆಥಡ್ ಏನೈತಲ್ಲ ಪ್ರಿಂಟ್ ಬ್ಯಾಂಕ್ ಡೀಟೇಲ್ಸ್ ನಾನು ಏನ್ ಮಾಡೀನಿ ಸೇವಿಂಗ್ ಬ್ಯಾಂಕ್ ಅಕೌಂಟ್ ದಾಗ ನಾನು ಏನ್ ಮಾಡೀನಿ ಓವರ್ ರೈಡ್ ಮಾಡಾಕತ್ತೀನಿ. ಇಲ್ಲಿ ಬ್ಯಾಂಕ್ ನೇಮ್ ನ ನಾನು ಫೋನ್ ಪೇ ಅಂತ ಹೇಳಿ ಮಾಡಾಕತ್ತೀನಿ. ಸೊ ಉಳಿದಿದ್ದು ಎಲ್ಲಾ ಕ್ಲಾಸಿಗೆ ಬ್ಯಾಂಕ್ ನೇಮ್ ಎಲ್ಲಿಂದ ಬರ್ತೈತಿ, ಈ ಬ್ಯಾಂಕ್ ಅಕೌಂಟ್ ದಾಗ ನಾ ಏನ್ ಡಿಫಾಲ್ಟ್ ಮೆಥಡ್ ಬರ್ತೀನಲ್ಲ ಇಲ್ಲಿಂದ ನಮಗ ಬ್ಯಾಂಕ್ ನೇಮ್ HSBC ಅಂತ ಹೇಳಿ ಬರ್ತೈತಿ. ಸೊ ಯಾವ ಕ್ಲಾಸಿಗೆ ನಾವು ಓವರ್ ರೈಡ್ ಮಾಡ್ತೀವಲ್ಲ ಅವಾಗಷ್ಟ ನಮಗ ಆ ಕ್ಲಾಸ್ ದಾಗ ಓವರ್ ರೈಡ್ ಮಾಡಿರುವಂತ ಲಾಜಿಕ್ ನಮ್ಗೆ ಬರ್ತೈತಿ. ಇದನ್ನ ನಾವು ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ನಾನೇನ್ ಮಾಡೀನಿ ಇಲ್ಲೇ ಸ್ಯಾಲರಿ ಅಕೌಂಟ್ ದ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೀನಿ. ಇಲ್ಲೇ ನಾನು SA ಡಾಟ್ ಪ್ರಿಂಟ್ ಬ್ಯಾಂಕ್ ಡೀಟೇಲ್ಸ್ ಅಂತ ಹೇಳಿ ಕಾಲ್ ಮಾಡಾಕ್ತೀನಿ. ಸ್ಯಾಲರಿ ಅಕೌಂಟ್ ದಾಗ ನಾನು ಡಿಫಾಲ್ಟ್ ಮೆಥಡ್ ನ ಓವರ್ ರೈಡ್ ಮಾಡಾಕತ್ತಿಲ್ಲ. ಅದಕ್ಕೆ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಏನಾಕೈತಿ ನನಗ ಬ್ಯಾಂಕ್ ನೇಮ್ HSBC ಅಂತ ಹೇಳಿ ಬರ್ಬೇಕ. ಆಮೇಲೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡೀನಿ. ಸೇವಿಂಗ್ ಅಕೌಂಟ್ ದಾಗ ನಾನು ಏನ್ ಮಾಡೀನಿ ಈ ಪ್ರಿಂಟ್ ಬ್ಯಾಂಕ್ ಡೀಟೇಲ್ಸ್ ಅನ್ನುವಂತ ಮೆಥಡ್ ನ ಓವರ್ ರೈಡ್ ಮಾಡೀನಿ. ಅಲ್ಲೇನ್ ಕೊಟ್ಟಿನಿ ನಾನು ಬ್ಯಾಂಕ್ ನೇಮ್ ಆಫ್ ಫೋನ್ ಪೇ ಅಂತ ಹೇಳಿ ಕೊಟ್ಟಿನಿ. ಸೊ ಎಕ್ಸಿಕ್ಯೂಟ್ ಮಾಡಿದಾಗ ನನಗ ಬ್ಯಾಂಕ್ ನೇಮ್ ಆಫ್ ಫೋನ್ ಪೇ ಅಂತ ಹೇಳಿ ಬರ್ಬೇಕ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡು ನಾವ ಬ್ಯಾಂಕ್ ನೇಮ್ HSBC ಅಂತ ಹೇಳಿ ಬಂತ. ಯಾಕಂತಂದ್ರೆ ಸ್ಯಾಲರಿ ಅಕೌಂಟ್ ದಾಗ ನಾವ ಪ್ರಿಂಟ್ ಬ್ಯಾಂಕ್ ಡೀಟೇಲ್ಸ್ ನ ಓವರ್ ರೈಡ್ ಮಾಡಿಲ್ಲ. ಅದಕ್ಕೆ ನಮಗ ಇದ ಇಂಟರ್ಫೇಸ್ ದಾಗ ಏನ್ ಡಿಫೈನ್ ಮಾಡಿವಲ್ಲ ಇಲ್ಲಿದ್ದ ಬಿಹೇವಿಯರ್ ನಮಗ್ ಬರಾಕ್ತೈತಿ ಬ್ಯಾಂಕ್ ನೇಮ್ HSBC ಅಂತ ಹೇಳಿ ಬಂತ. ಸೆಕೆಂಡ್ ಟೈಮ್ ಸೇವಿಂಗ್ ಅಕೌಂಟ್ ದಾಗಿಂದ ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ SE ಡಾಟ್ ಪ್ರಿಂಟ್ ಬ್ಯಾಂಕ್ ಡೀಟೇಲ್ಸ್ ಅಂತ ಹೇಳಿ ಕಾಲ್ ಮಾಡಿದಾಗ
ಇದು ಸೇವಿಂಗ್ ಅಕೌಂಟ್ದಾಗ ನಾವೇನ್ ಮಾಡಿವ ಪ್ರಿಂಟ್ ಬ್ಯಾಂಕ್ ಡೀಟೇಲ್ಸ್ ನ ಓವರ್ ರೈಡ್ ಮಾಡಿವ, ಅದಕ್ಕೆ ನಮಗ ಬಿಹೇವಿಯರ್ ಇಲ್ಲಿಂದ ಬಂತ ಬ್ಯಾಂಕ್ ನೇಮ ಫೋನ್ ಪೇ ಅಂತ ಹೇಳಿ. ಈ ರೀತಿ ನಮ್ದ ಡಿಫಾಲ್ಟ್ ಮೆಥಡ್ಸ್ ವರ್ಕ್ ಆಗ್ತಾವ. ಸೊ ಜಾವಾದಾಗ ಡಿಫಾಲ್ಟ್ ಮೆಥಡ್ ನ ಎದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರ ಅಂತಂದ್ರೆ ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ ಸಲುವಾಗಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರ. ಜಾವಾ 8ದಾಗ ಕಲೆಕ್ಷನ್ ಇಂಟರ್ಫೇಸ್ ದಾಗ ಮೇನ್ಲಿ ಸ್ಟ್ರೀಮ್ ಅಂತ ಹೇಳಿ ಬಂದ ಮೆಥಡ್ ನ ಇಂಟ್ರೊಡ್ಯೂಸ್ ಮಾಡಿದ್ರ. ಈ ಕಲೆಕ್ಷನ್ ಇಂಟರ್ಫೇಸ್ ಏನೈತಲ್ಲ ಇದ ಮೇನ್ಲಿ ಕಲೆಕ್ಷನ್ ಫ್ರೇಮ್ ವರ್ಕ್ ದ ರೂಟ್ ಇಂಟರ್ಫೇಸ್. ಇದನ್ನ ಬಹಳಷ್ಟು ಕ್ಲಾಸಸ್ ಇಂಪ್ಲಿಮೆಂಟ್ ಮಾಡ್ಕೊಳಾಗ್ತಿದ್ವು. ಸೊ ಎಲ್ಲಾ ಕಡೆನೂ ನಾವ ಈ ಸ್ಟ್ರೀಮ್ ಅನ್ನುವಂತ ಮೆಥಡ್ ನ ಓವರ್ ರೈಡ್ ಮಾಡೋದು ಏನಾತ ಟಫ್ ಆಗತ್ತ. ಸೊ ಇದನ್ನ ಸಪೋರ್ಟ್ ಮಾಡಾಕ ಏನ್ ಮಾಡಿದ್ರ ಅಂತಂದ್ರೆ ಜಾವಾ 8ದಾಗ ಬೇಸಿಕಲಿ ಡಿಫಾಲ್ಟ್ ಮೆಥಡ್ ನ ತಗೊಂಬಂದ್ರೆ. ಸೊ ಈಗ ನೀವು ಕಲೆಕ್ಷನ್ ಇಂಟರ್ಫೇಸ್ ದಾಗ ಹೋಗಿ ಸ್ಟ್ರೀಮ್ ಅನ್ನುವಂತ ಮೆಥಡ್ ನೋಡಿದ್ರೆ ಅದೇನೈತಿ ಅಂತಂದ್ರೆ ಡಿಫಾಲ್ಟ್ ಮೆಥಡ್ ಐತಿ. ಇದು ಬ್ಯಾಕ್ವರ್ಡ್ ಕಂಪ್ಯಾಟಿಬಿಲಿಟಿ ಅಂತಂದ್ರೆ ನಾವ ಇಂಟರ್ಫೇಸ್ ದಾಗ ಯಾವ್ದಾರ ಹೊಸ ಮೆಥಡ್ ಬೇಕಾಗಿತ್ತು ಅಂತ ನಾವ ಡಿಫಾಲ್ಟ್ ಕೀವರ್ಡ್ ಇಂದ ನಾವ್ ಅದನ್ನ ಯೂಸ್ ಮಾಡ್ಕೊಂಡು ಬಿಹೇವಿಯರ್ ಕೊಡ್ಬೋದು. ಸೊ ಯಾವ ಕ್ಲಾಸಿಗೆ ಅವಶ್ಯಕತೆ ಇರ್ತೈತಲ್ಲ ಆ ಕ್ಲಾಸಿಗೆ ಅಷ್ಟ ನಾವು ಹೋಗಿ ಅದ್ರದ್ದು ಇಂಪ್ಲಿಮೆಂಟೇಷನ್ ಕೊಡ್ತೀವಿ. ಉಳಿದಿದ್ದೆಲ್ಲ ಕ್ಲಾಸಸ್ ಏನಾಗ್ತೈತಿ ಅಂತಂದ್ರೆ ಇಂಟರ್ಫೇಸ್ ದಾಗ ಬರ್ದಿರುವಂತ ಡಿಫಾಲ್ಟ್ ಮೆಥಡ್ ನ ಯೂಸ್ ಮಾಡ್ಕೋತಾವ. ಸೊ ಈ ಡಿಫಾಲ್ಟ್ ಮೆಥಡ್ ದಾಗ ಡಿಫ್ರೆಂಟ್ ರೂಲ್ಸ್ ಅದಾವ. ಅವ ರೂಲ್ಸ್ ನ ನಾವು ಡಿಸ್ಕಸ್ ಮಾಡೋಣ. ಇನ್ ಕೇಸ್ 2 ಇಂಟರ್ಫೇಸ್ ಅದಾವ, 2 ಇಂಟರ್ಫೇಸ್ ಒಳಗ ಡಿಫಾಲ್ಟ್ ಮೆಥಡ್ ವಿತ್ ಸೇಮ್ ನೇಮ್ ಇಂದ ನಾವ ಡಿಫೈನ್ ಮಾಡಿವ. ಈಗ ಇನ್ನೊಂದು ಕ್ಲಾಸ್ ಐತಿ, ಒಂದು ಕ್ಲಾಸ್ ಐತಿ, ಆ ಕ್ಲಾಸ್ ಇವೆರಡು ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೊಳಕತ್ತಿತ್ತಂದ್ರ ಅವಾಗ ಏನ್ ಆಕೈತಿ ಅಂತ ಹೇಳಿ. ನಂದ ಬರ್ಡ್ ಅಂತ ಹೇಳಿ ಒಂದ ಇಂಟರ್ಫೇಸ್ ಐತಿ. ಇಲ್ಲಿ ನಾನು ಏನ್ ಮಾಡೀನಿ ಕ್ಯಾನ್ ಬ್ರೀದ್ ಅಂತ ಹೇಳಿ ನಾನು ಡಿಫಾಲ್ಟ್ ಮೆಥಡ್ ನ ಡಿಫೈನ್ ಮಾಡೀನಿ. ಲಿವಿಂಗ್ ಥಿಂಗ್ ಅಂತ ಹೇಳಿ ನಂದ ಇಂಟರ್ಫೇಸ್ ಐತಿ. ಇಲ್ಲಿ ಏನೈತಿ ಕ್ಯಾನ್ ಬ್ರೀದ್ ಅಂತ ಹೇಳಿ ಸೇಮ್ ಮೆಥಡ್ ಇಂದ ಡಿಫಾಲ್ಟ್ ಮೆಥಡ್ ಐತಿ. ಇಲ್ಲಿ ನಾನು ಇಂಪ್ಲಿಮೆಂಟೇಶನ್ ಕೊಟ್ಟಿನಿ. ಇಲ್ಲಿ ಬರ್ಡ್ ಕ್ಯಾನ್ ಬ್ರೀದ್ ಇದ ಲಿವಿಂಗ್ ಥಿಂಗ್ ಆಗ್ಬೇಕಿದ. ಇಲ್ಲೇ ಬರ್ಡ್ ಕ್ಯಾನ್ ಬ್ರೀದ್ ಅಂತ ಹೇಳಿ. ಸೊ 2 ಇಂಟರ್ಫೇಸ್ ಅದಾವ, 2 ಇಂಟರ್ಫೇಸ್ ಒಳಗಡೆ ನಾನು ಡಿಫಾಲ್ಟ್ ಮೆಥಡ್ ಡಿಫೈನ್ ಮಾಡೀನಿ. ಆ ಡಿಫಾಲ್ಟ್ ಮೆಥಡ್ ಹೆಸರ ಸೇಮ್ ಐತಿ. ನಮ್ದ ಈಗಲ್ ಅಂತ ಹೇಳಿ ಕ್ಲಾಸ್ ಐತಲ್ಲ, ಈ ಈಗಲ್ ಅನ್ನುವಂತ ಕ್ಲಾಸ್ ಏನ್ ಮಾಡಾಕತೈತಿ ಬರ್ಡ್ನು ಇಂಪ್ಲಿಮೆಂಟ್ ಮಾಡಾಕತೈತಿ, ಆಮೇಲೆ ಲಿವಿಂಗ್ ಥಿಂಗ್ನು ಇಂಪ್ಲಿಮೆಂಟ್ ಮಾಡಾಕತೈತಿ. ಸೊ ಈ ಕೇಸ್ದಾಗ ನಾವ ಏನ್ ಮಾಡ್ಬೇಕು, ಕ್ಲಾಸ್ ಒಳಗಡೆ ಇದನ್ನ ನಾವ ಓವರ್ ರೈಡ್ ಮಾಡ್ಬೇಕಾಗೈತಿ. ಇಲ್ಲಾಂದ್ರೆ ನಮಗ ಎರರ್ ಬರ್ತೈತಿ, ಕಂಪೈಲ್ ಟೈಮ್ ಎರರ್. ಇಲ್ಲಿ ನೋಡಿದ್ರೆ ನಮಗ ಏನ್ ಬಂತ, ಎರರ್ ಬಂತ. ಸೊ ಓವರ್ ರೈಡ್ ದ ಡಿಫಾಲ್ಟ್ ಮೆಥಡ್ ಬರ್ಡ್ ಅಂತ ಹೇಳಿ, ಓವರ್ ರೈಡ್ ಡಿಫಾಲ್ಟ್ ಮೆಥಡ್ ಏನ ಲಿವಿಂಗ್ ಥಿಂಗ್. ಸೊ ಎರಡ್ರಾಗ ಒಂದು ನಾವ ಓವರ್ ರೈಡ್ ಮಾಡ್ಬೇಕಂತ ಹೇಳಿ ಕೊಡಾಕ್ತೈತಿ. ಯಾಕಂದ್ರೆ ಎರಡು ಕಡೆ ಬರ್ಡ್ ದಾಗನು ಸೇಮ್ ಹೆಸರಿನ ಡಿಫಾಲ್ಟ್ ಮೆಥಡ್ ಐತಿ, ಲಿವಿಂಗ್ ಥಿಂಗ್ ದಾಗನು ಸೇಮ್ ಹೆಸರಿಂದ ಡಿಫಾಲ್ಟ್ ಮೆಥಡ್ ಐತಿ. ಅವಾಗ ಕಂಪೈಲರ್ ಗೊತ್ತಾಗಿಲ್ಲ ಯಾವ್ದು ಯೂಸ್ ಮಾಡ್ಬೇಕು ಅಂತ ಹೇಳಿ. ಅದ್ರ ಸಲುವಾಗಿ ನಮ್ಗೆ ಕಂಪೈಲ್ ಟೈಮ್ ಎರರ್ ಬರ್ತೈತಿ ಇಲ್ಲಿ. ಸೊ ಇದನ್ನ ರಿಸಾಲ್ವ್ ಮಾಡ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕ, ಈ ಕ್ಯಾನ್ ಬ್ರೀದ್ ನ ನಾವು ಓವರ್ ರೈಡ್ ಮಾಡ್ಬೇಕು. ಸೊ ಇಲ್ಲಿ ನಾನು ಬರ್ಡ್ ಡಾಟ್ ಸೂಪರ್ ಡಾಟ್ ಕ್ಯಾನ್ ಬ್ರೀದ್ ಅಂತಾರೆ ಕಾಲ್ ಮಾಡ್ಬೋದು, ಇಲ್ಲತ್ತಂದ್ರೆ ಲಿವಿಂಗ್ ಥಿಂಗ್ ಡಾಟ್ ಸೂಪರ್ ಡಾಟ್ ಕ್ಯಾನ್ ಬ್ರೀದ್ ಅಂತಾರೆ ಕಾಲ್ ಮಾಡ್ಬೋದು, ಇಲ್ಲತ್ತಂದ್ರೆ ಇವು ಎರಡೂ ಬ್ಯಾಡ ಅಂತ ನಂದ ಇಂಪ್ಲಿಮೆಂಟೇಶನ್ ನಾನು ಇಲ್ಲೇ ಕೊಡ್ಬೋದು. ಇದನ್ನ ನಾನು ಟೆಸ್ಟ್ ಮಾಡಿದ್ರೆ ಬರ್ಡ್ ಕ್ಯಾನ್ ಬ್ರೀದ್ ಅಂತ ಹೇಳಿ ಬಂತ. ನನ್ನ ಮೇನ್ ಮೆಥಡ್ ದಾಗ ನಾ ಏನ್ ಮಾಡಾಕ್ತೀನಿ, ಈಗಲ್ ದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾಕ್ತೀನಿ. ಈಗಲ್ ಡಾಟ್ ಕ್ಯಾನ್ ಬ್ರೀದ್ ಅಂತ ಹೇಳಿ ಕಾಲ್ ಮಾಡಿದ್ರೆ ನನಗ ಬರ್ಡ್ ಕ್ಯಾನ್ ಬ್ರೀದ್ ಅಂತ ಹೇಳಿ ಬಂತ. ಇನ್ ಕೇಸ್ ನಾನು ಇಲ್ಲೇ ಲಿವಿಂಗ್ ಥಿಂಗ್ ಅಂತ ಹೇಳಿ ಕೊಟ್ಟನಂದ್ರ ಲಿವಿಂಗ್ ಥಿಂಗ್ ಕ್ಯಾನ್ ಬ್ರೀದ್ ಅಂತ ಹೇಳಿ ಬಂತ. ಸೊ ಇವ್ ಎರಡು ಬೇಡ, ನಂದ ಒಂದು ಕಸ್ಟಮ್ ನಾನ ಇಂಪ್ಲಿಮೆಂಟೇಶನ್ ಕೊಡ್ತೀನಿ ಅಂತಂದ್ರ ಅದನ್ನು ನಾವ ಕೊಡ್ಬೋದು. ಸೊ ಇಲ್ಲಿ ನಾ ಏನ್ ಮಾಡಾಕ್ತೀನಿ, ಕಸ್ಟಮ್ ಇಂಪ್ಲಿಮೆಂಟೇಶನ್ ಆಫ್ ಕ್ಯಾನ್ ಬ್ರೀದ್ ಕೊಡಾಕತ್ತೀನಿ. ಈಗ ನಾನು ಮೇನ್ ರನ್ ಮಾಡಿದ್ರ ನನಗ ಈಗಲ್ ಕ್ಯಾನ್ ಬ್ರೀದ್ ಅಂತ ಹೇಳಿ ಬಂತ. ಸೊ ಈ ರೀತಿ ಇನ್ ಕೇಸ್ ಮೋರ್ ದೆನ್ ಒನ್ ಇಂಟರ್ಫೇಸ್ ನಮ್ ಕ್ಲಾಸ್ ಇಂಪ್ಲಿಮೆಂಟ್ ಮಾಡ್ಕೊಳಾಗ್ತಿತ್ತು, ಆಮೇಲೆ ಆ ಇಂಟರ್ಫೇಸಸ್ ಒಳಗಡೆ ಡಿಫಾಲ್ಟ್ ಮೆಥಡ್ ವಿತ್ ಸೇಮ್ ನೇಮ್ ಇತ್ತಂದ್ರ ಅವಾಗ ನಮ್ ಕ್ಲಾಸ್ದಾಗ ಡಿಫಾಲ್ಟ್ ಮೆಥಡ್ ನ ನಾವ ಓವರ್ ರೈಡ್ ಮಾಡ್ಕೊಳ್ಬೇಕ, ಇಲ್ಲಾಂದ್ರೆ ಕಂಪೈಲ್ ಟೈಮ್ ಎರರ್ ಬರ್ತೈತಿ. ನೆಕ್ಸ್ಟ್ ಡಿಫಾಲ್ಟ್ ಮೆಥಡ್ ಬಿಹೇವಿಯರ್ ಇನ್ ಇಂಟರ್ಫೇಸ್ ಎಕ್ಸ್ಟೆಂಡಿಂಗ್ ಅದರ್ ಇಂಟರ್ಫೇಸ್ ಅಂತಂದ್ರ ಬೇಸಿಕಲಿ ನಾವೇನ್ ನೋಡಿದೀವಿ ಅಂತಂದ್ರೆ ಇಂಟರ್ಫೇಸ್ ಇನ್ನೊಂದು ಇಂಟರ್ಫೇಸ್ ನ ಎಕ್ಸ್ಟೆಂಡ್ ಮಾಡ್ಬೋದು. ಇದ್ರೊಳಗ ಟೋಟಲ್ 3 ಕೇಸ್ ಬರ್ತಾವ.
ಒಂದನೇ ಕೇಸ್ ಏನಂತಂದ್ರೆ ಇಂಟರ್ಫೇಸ್ ಲಿವಿಂಗ್ ಥಿಂಗ್ ಹ್ಯಾಸ್ ಅ ಡಿಫಾಲ್ಟ್ ಮೆಥಡ್ ಕ್ಯಾನ್ ಬ್ರೀತ್. ಇಂಟರ್ಫೇಸ್ ಬರ್ಡ್ ಎಕ್ಸ್ಟೆಂಡ್ಸ್ ದ ಲಿವಿಂಗ್ ಥಿಂಗ್. ಸೊ ನಾವ ಲಿವಿಂಗ್ ಥಿಂಗ್ ಅಂತೇಳಿ ಒಂದು ಇಂಟರ್ಫೇಸ್ ಐತಿ, ಅದ್ರೊಳಗಡೆ ಒಂದು ಡಿಫಾಲ್ಟ್ ಮೆಥಡ್ ಐತಿ ಕ್ಯಾನ್ ಬ್ರೀತ್ ಅಂತೇಳಿ. ಇನ್ನೊಂದು ಇಂಟರ್ಫೇಸ್ ಐತಿ ಬರ್ಡ್ ಅಂತೇಳಿ. ಈ ಬರ್ಡ್ ಅನ್ನುವಂತ ಇಂಟರ್ಫೇಸ್ ಲಿವಿಂಗ್ ಥಿಂಗ್ ಅನ್ನುವಂತ ಇಂಟರ್ಫೇಸ್ ನ ಎಕ್ಸ್ಟೆಂಡ್ ಮಾಡ್ಕೊಳಾಗ್ತೈತಿ. ಇಲ್ಲಿ ನಾವ ಡಿಫಾಲ್ಟ್ ಮೆಥಡ್ ಏನು ಟಚ್ ಮಾಡಾಕ್ತಿಲ್ಲ. ಆಮೇಲೆ ನಮ್ದು ಕ್ಲಾಸ್ ಐತಿ ಈಗಲ್ ಅಂತೇಳಿ. ಈಗಲ್ ಕ್ಲಾಸ್ ಏನ್ ಮಾಡಾಕತೈತಿ ಅಂತಂದ್ರ ಬರ್ಡ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಳಾಗ್ತೈತಿ. ಸೊ ಈ ಕೇಸ್ದಾಗ ನಾವು ಈಗಲ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದ್ರೆ ಈಗಲ್ ಕ್ಲಾಸದ ಆಬ್ಜೆಕ್ಟ್ ಡೈರೆಕ್ಟ್ ಆಗಿ ನಮ್ದ ಕ್ಯಾನ್ ಬ್ರೀದ್ ಅನ್ನುವಂತಹ ಡಿಫಾಲ್ಟ್ ಮೆಥಡ್ ಏನ್ ಡಿಫೈನ್ ಮಾಡಿರ್ತೀವಲ್ಲ ನಾವು ಲಿವಿಂಗ್ ಥಿಂಗ್, ಅದನ್ನ ನಾವು ಎಕ್ಸೆಸ್ ಮಾಡಿ ಎಕ್ಸಿಕ್ಯೂಟ್ ಮಾಡಬಹುದು. ಇದನ್ನ ನಾವು ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ನಮ್ದಿದ ಕೇಸ್ 1 ಬರ್ಡ್ ಅಂತ ಅನ್ನುವಂತ ಇಂಟರ್ಫೇಸ್ ಏನ್ ಮಾಡಾಕ್ತೈತಿ ಲಿವಿಂಗ್ ಥಿಂಗ್ ಅನ್ನುವಂತ ಇಂಟರ್ಫೇಸ್ ನ ಎಕ್ಸ್ಟೆಂಡ್ ಮಾಡಾಕತೈತಿ. ಸೊ ಲಿವಿಂಗ್ ಥಿಂಗ್ ದಾಗ ಏನೈತಿ ಕ್ಯಾನ್ ಬ್ರೀದ್ ಅಂತ ಹೇಳಿ ಡಿಫಾಲ್ಟ್ ಮೆಥಡ್ ಐತಿ. ಈಗಲ್ ಅನ್ನುವಂತ ಕ್ಲಾಸ್ ಬರ್ಡ್ ಏನ್ ಮಾಡಾಕ್ತೈತಿ ಇಂಪ್ಲಿಮೆಂಟ್ ಮಾಡ್ಕೊಳಾಗ್ತೈತಿ. ನಮ್ದು ಟೆಸ್ಟ್ ದಾಗ ಏನ್ ಮಾಡಾಕ್ತಿವಿ ನಾವು ಈಗಲ್ ಕ್ಲಾಸ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕ್ತಿವಿ. ಈಗಲ್ ಡಾಟ್ ಕ್ಯಾನ್ ಬ್ರೀತ್ ಅಂತ ಹೇಳಿ ನಾವು ಮೆಥಡ್ ನ ಕಾಲ್ ಮಾಡಾಕತ್ತೀವಿ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರ ಲಿವಿಂಗ್ ಥಿಂಗ್ ಕ್ಯಾನ್ ಬ್ರೀತ್ ಅಂತ ಹೇಳಿ ಬಂತು. ಸೊ ಇದು ಎಲ್ಲಿಂದ ಬರಾಕತೈತಿ ನಮಗ ಲಿವಿಂಗ್ ಥಿಂಗ್ ಅನ್ನುವಂತ ಇಂಟರ್ಫೇಸ್ ದಾಗ ಏನ ಕ್ಯಾನ್ ಬ್ರೀತ್ ಐತಿ ಇಲ್ಲಿಂದ ನಮಗ್ ಬರಾಕತೈತಿ. ಸೆಕೆಂಡ್ ಕೇಸ್ ಇಂಟರ್ಫೇಸ್ ಲಿವಿಂಗ್ ಥಿಂಗ್ ಐತಿ, ಇದ್ರೊಳಗ ಡಿಫಾಲ್ಟ್ ಮೆಥಡ್ ಐತಿ ಕ್ಯಾನ್ ಬ್ರೀತ್ ಅಂತ ಹೇಳಿ. ಇಂಟರ್ಫೇಸ್ ಬರ್ಡ್ ಅಂತ ಹೇಳಿ ಐತಿ. ಈ ಇಂಟರ್ಫೇಸ್ ಬರ್ಡ್ ಏನ್ ಮಾಡಾಕ್ತೈತಿ ಲಿವಿಂಗ್ ಥಿಂಗ್ ನ ಎಕ್ಸ್ಟೆಂಡ್ ಮಾಡ್ಕೊಳಾಗ್ತೈತಿ. ಈ ಬರ್ಡ್ ಒಳಗನು ನಾವೇನ್ ಮಾಡಾಕತ್ತೀವ ಕ್ಯಾನ್ ಬ್ರೀತ್ ಅಂತ ಹೇಳಿ ಮೆಥಡ್ ನ ಡಿಫೈನ್ ಮಾಡ್ಕೊಳಾಕತ್ತೀವ. ಆದ್ರೆ ಇದ ಡಿಫಾಲ್ಟ್ ಮೆಥಡ್ ಇರಂಗಿಲ್ಲ, ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಹೇಳಿ ಡಿಫೈನ್ ಮಾಡಾಕತ್ತೀವ. ಈ ಕೇಸ್ದಾಗ ನಾವ ಈಗಲ್ ಕ್ಲಾಸ್ ದಾಗ ನಾವ ಬರ್ಡ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡಿವಿ ಅಂತಂದ್ರ ನಾವ ಕ್ಯಾನ್ ಬ್ರೀತ್ ಗ ಇಂಪ್ಲಿಮೆಂಟೇಶನ್ ಕೊಡ್ಬೇಕಾಕೈತಿ. ಯಾಕಂದ್ರ ಈಗಲ್ ಕ್ಲಾಸ್ ಏನ್ ಮಾಡಾಕ್ತೈತಿ ಬರ್ಡ್ ನ ಇಂಪ್ಲಿಮೆಂಟ್ ಮಾಡ್ಕೊಳಾಗ್ತೈತಿ. ಬರ್ಡ್ ಒಳಗಡೆ ಇದು ಕ್ಯಾನ್ ಬ್ರೀತ್ ಅನ್ನೋದು ಏನೈತಿ ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ. ಸೊ ಅದ್ರ ಸಲುವಾಗಿ ನಾವ ಈಗಲ್ ಕ್ಲಾಸ್ ದಾಗ ಕ್ಯಾನ್ ಬ್ರೀತ್ ದ ಇಂಪ್ಲಿಮೆಂಟೇಶನ್ ಕೊಡ್ಬೇಕಾಕೈತಿ. ಇಲ್ಲಾಂದ್ರೆ ನಮ್ಗ ಕಂಪೈಲರ್ ಎರರ್ ಬರ್ತೈತಿ. ಸೊ ಇದನ್ನ ವಿತ್ ಎಕ್ಸಾಂಪಲ್ ನೋಡೋಣ ಅಂತ ನಾವ. ನಮ್ದ ಕೇಸ್ 2 ನಮ್ದ ಲಿವಿಂಗ್ ಥಿಂಗ್ ಒಳಗಡೆ ಏನು ಚೇಂಜ್ ಇಲ್ಲ, ಕ್ಯಾನ್ ಬ್ರೀತ್ ಅಂತ ಹೇಳಿ ಡಿಫಾಲ್ಟ್ ಮೆಥಡ್ ಐತಿ. ಸೊ ಬರ್ಡ್ ಕ್ಲಾಸ್ ದಾಗ ಏನ್ ಮಾಡಿವ್ ನಾವ್ ಅಂತಂದ್ರ ಸೇಮ್ ಹೆಸರಿಂದನ ಮೆಥಡ್ ನ ಡಿಫೈನ್ ಮಾಡಿ ಅದನ್ನ ಅಬ್ಸ್ಟ್ರಾಕ್ಟ್ ಅಂತ ಹೇಳಿ ಮಾಡಿವ್ ನಾವ್ ಅದನ್ನ. ಇದು ಅಬ್ಸ್ಟ್ರಾಕ್ಟ್ ಮೆಥಡ್. ಸೊ ಈಗಲ್ ಕ್ಲಾಸ್ ಏನ್ ಮಾಡಾಕತೈತಿ ಬರ್ಡ್ ನ ಇಂಪ್ಲಿಮೆಂಟ್ ಮಾಡ್ಕೊಳತೈತಿ. ಬರ್ಡ್ ಅನ್ನುವಂತ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೊಳತೈತಿ. ಅವಾಗ ನಮಗ ಈ ರೀತಿ ಓವರ್ ರೈಡ್ ಮಾಡ್ಬೇಕಾಕೈತಿ, ಇಲ್ಲಾಂದ್ರೆ ನಮಗ ಕಂಪೈಲರ್ ಎರರ್ ಬರ್ತೈತಿ. ಸೊ ಇಲ್ಲಿ ನಾವು ನೋಡಿದ್ರೆ ಕಂಪೈಲರ್ ಎರರ್ ಬರಾಕತ್ತ. ಸೊ ಆಡ್ ಅನ್ಲಿಮಿಟೆಡ್ ಇದಂತ ಹೇಳಿ. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಈಗಲ್ ಬ್ರೀತ್ಸ್ ಅಂತ ಹೇಳಿ ಬಂತ. ನಮ್ದ ಥರ್ಡ್ ಕೇಸ್ ಏನಂತಂದ್ರೆ ಲಿವಿಂಗ್ ಥಿಂಗ್ ದಾಗ ಏನೈತಿ ಡಿಫಾಲ್ಟ್ ಮೆಥಡ್ ಐತಿ ಕ್ಯಾನ್ ಬ್ರೀತ್ ಅಂತ ಹೇಳಿ. ಬರ್ಡ್ ಅನ್ನುವಂತ ಇಂಟರ್ಫೇಸ್ ಲಿವಿಂಗ್ ಥಿಂಗ್ ನ ಎಕ್ಸ್ಟೆಂಡ್ ಮಾಡಕ್ ಆಗ್ತೈತಿ. ಈ ಬರ್ಡ್ ಏನ್ ಮಾಡಾಕ್ತೈತಿ ಅಂತಂದ್ರ ಕ್ಯಾನ್ ಬ್ರೀತ್ ಅಂತೇಳಿ ಡಿಫಾಲ್ಟ್ ಮೆಥಡ್ ನ ಆಡ್ ಮಾಡಿ ತಂದ ಓನ್ ಇಂಪ್ಲಿಮೆಂಟೇಶನ್ ಕೊಡಾಕತೈತಿ. ಇದು ನಾವು ಎಕ್ಸಾಂಪಲ್ ತ್ರೂ ನೋಡೋಣ ಅಂತ ಯಾವ ರೀತಿ ಆಗ್ತಿತ್ತು ಅಂತ ಹೇಳಿ. ಇಲ್ಲಿ ಬೇಸಿಕಲಿ ನಾ ಏನ್ ಹೇಳಕ್ ಟ್ರೈ ಮಾಡಾಕ್ತೀನಿ ಅಂತಂದ್ರ ಲಿವಿಂಗ್ ಥಿಂಗ್ ದಾಗ ಏನೈತಿ ಕ್ಯಾನ್ ಬ್ರೀತ್ ಅಂತ ಹೇಳಿ ಡಿಫಾಲ್ಟ್ ಮೆಥಡ್ ಐತಿ. ನೆಕ್ಸ್ಟ್ ಬರ್ಡ್ ಅನ್ನೋದು ಏನ್ ಮಾಡಾಕ್ತೈತಿ ಈ ಲಿವಿಂಗ್ ಥಿಂಗ್ ನ ಎಕ್ಸ್ಟೆಂಡ್ ಮಾಡ್ಕೊಳಾಗ್ತೈತಿ. ಆಮೇಲೆ ಬರ್ಡ್ ಒಳಗಡೆ ಕ್ಯಾನ್ ಬ್ರೀತ್ ಅಂತ ಹೇಳಿ ನಾವೇನ್ ಮಾಡಿವ ಕ್ಯಾನ್ ಬ್ರೀತ್ ಅಂತ ಹೇಳಿ ಡಿಫಾಲ್ಟ್ ಮೆಥಡ್ ಸೇಮ್ ಇಲ್ಲಿ ಏನ್ ನೇಮ್ ಐತ್ಲೆ ಅದೇ ರೀತಿ ಮೆಥಡ್ ನ ಇಲ್ಲಿ ಡಿಫೈನ್ ಮಾಡಿ ಇದಕ್ಕ ನಾವೇನ್ ಮಾಡಾಕ್ತೇವೆ ಓನ್ ಇಂಪ್ಲಿಮೆಂಟೇಶನ್ ಕೊಟ್ಟಿವಿ. ಇಲ್ಲಿ ಬರ್ಡ್ ಕ್ಯಾನ್ ಬ್ರೀತ್ ಅಂಡ್ ಫ್ಲೈ ಅಂತ ಹೇಳಿ. ಈಗಲ್ ಅನ್ನುವಂತ ಕ್ಲಾಸ್ ಏನ್ ಮಾಡಾಕತೈತಿ ಅಂತಂದ್ರ ಈ ಬರ್ಡ್ ನ ಇಂಪ್ಲಿಮೆಂಟ್ ಮಾಡ್ಕೊಳಾಕತೈತಿ. ಸೊ ಇಲ್ಲಿ ಟೆಸ್ಟ್ ದಾಗ ನಾವ್ ಏನ್ ಮಾಡಾಕತ್ತೀವಿ ಈಗಲ್ದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಈಗಲ್ ಡಾಟ್ ಕ್ಯಾನ್ ಬ್ರೀತ್ ಅಂತ ಹೇಳಿ ಕಾಲ್ ಮಾಡಿದ ತಕ್ಷಣ ಏನಾಕೈತಿ ಅಂತಂದ್ರ ಬರ್ಡ್ ದಾಗ ಇರುವಂತಹ ಡಿಫಾಲ್ಟ್ ಮೆಥಡ್ ಕಾಲ್ ಆಗ್ತೈತಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಬರ್ಡ್ ಕ್ಯಾನ್ ಬ್ರೀತ್ ಫ್ಲೈ ಅಂತ ಹೇಳಿ ಬಂತ. ಸೊ ಲಿವಿಂಗ್ ಥಿಂಗ್ ದಾಗ ಏನ್ ನಾವು ಕ್ಯಾನ್ ಬ್ರೀತ್ ಅಂತ ಹೇಳಿ ಡಿಫೈನ್ ಮಾಡಿರ್ತಿಲ್ಲ ಅದ್ ಬರಂಗಿಲ್ಲ. ಬರ್ಡ್ ದಾಗ ಏನ್ ನಾವು ಇದನ್ನ ಓವರ್ ರೈಡ್ ಮಾಡಿರ್ತಿಲ್ಲ ಇದು ಬರುತ್ತೆ. ಸೊ ಇಷ್ಟ ಡಿಫಾಲ್ಟ್ ಮೆಥಡ್ಸ್ ಬಗ್ಗೆ. ಸೊ ಆಮೇಲೆ ಇವ
ಇನ್ ಕೇಸ್ ಇಂಟರ್ಫೇಸ್ ಇನ್ನೊಂದು ಇಂಟರ್ಫೇಸ್ ನ ಎಕ್ಸ್ಟೆಂಡ್ ಮಾಡಕತ್ತಿತ್ತಂದ್ರೆ ಈ ರೀತಿ 3 ಕೇಸಸ್ ಬರ್ತಾವ. ಅದರದ ಬಿಹೇವಿಯರ್ ಯಾವ ರೀತಿ ಆಕೈತಿ ವಿತ್ ರೆಸ್ಪೆಕ್ಟ್ ಟು ಡಿಫಾಲ್ಟ್ ಮೆಥಡ್ ನೋಡಿದೀವಿ ನಾವ ನೆಕ್ಸ್ಟ್ ವಿಡಿಯೋದಾಗ ಸ್ಟ್ಯಾಟಿಕ್ ಮೆಥಡ್ಸ್ ಇನ್ನ ಇಂಟರ್ಫೇಸ್ ಆಮೇಲೆ ಪ್ರೈವೇಟ್ ಮೆಥಡ್ಸ್ ಇನ್ನ ಇಂಟರ್ಫೇಸ್ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾದ್ರು ನಾವು ತಿಳ್ಕೊಳಾಗ್ತಿದ್ವಿ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.